ಗೈಸ್ ಫಸ್ಟ್ ಆಫ್ ಆಲ್ ಸಾರಿ, ಟಾಕ್ಸಿಕ್ ಟ್ರೇಲರ್ ರಿವ್ಯೂ ಮಾಡಿದಾಗ ಬ್ರೇಕ್ ಡೌನ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬ್ರೇಕ್ ಡೌನ್ ಅಂತ ಕಮೆಂಟ್ ಮಾಡಿ ಅಂತ ಅಂದಿದೆ. ಚೇತನ್ ಅನ್ನೋರು ಒಂದೇ ವಿಡಿಯೋಗೆ 4 ಸತಿ ಕಮೆಂಟ್ ಮಾಡಿದ್ದಾರೆ. ಅದಕ್ಕಾದರೂ ಬ್ರೇಕ್ ಡೌನ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ಒಟ್ಟು 3 ಅಪ್ಡೇಟ್ಸ್ ಇರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಎರಡನೇದು ಟಾಕ್ಸಿಕ್ ಆಲ್ಬಮ್ ಬಗ್ಗೆ ವಿಶಾಲ್ ಮಿಶ್ರಾ ಅವರು ಟ್ವೀಟ್ ಮಾಡಿದ್ದಾರೆ, ಎಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಮೂರನೇದು ಟಾಕ್ಸಿಕ್ ಮೂವಿ ಇಂಗ್ಲಿಷ್ ಟ್ರೇಲರ್ ಸೆನ್ಸರ್ ಆಗಿದೆ, ಅದ್ರ ಬಗ್ಗೆನೂ ಮಾತಾಡೋಣ. ಹಾಗೆ ಟಾಕ್ಸಿಕ್ ಮೂವಿ ರಿಲೀಸ್ ಆಗೋದಕ್ಕೆ ಇನ್ನು 14 ದಿನ ಬಾಕಿ ಇದೆ ಅಷ್ಟೇ. ಇರೋ 6 ಸಾಂಗ್ಸ್ ಅಲ್ಲಿ 2 ಮಾತ್ರ ರಿಲೀಸ್ ಆಗಿದೆ. ಇನ್ನು ಮಿಕ್ಕಿರೋ ಸಾಂಗ್ಸು ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ಬಂದ ತಕ್ಷಣ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ಟಾಕ್ಸಿಕ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಇದರಲ್ಲೇನು ಸ್ಪೆಷಲ್ ಅಂತ ನೀವು ನಂಗೆ ಕೇಳ್ಬೋದು. ವಿಷಯ ಇದೆ, ಇಂಡಿಯನ್ ವರ್ಷನ್ ಟಾಕ್ಸಿಕ್ ಸಿನಿಮಾಗೆ ಸೆನ್ಸರ್ ಬೋರ್ಡ್ ಅವರು ಸುಮಾರು 12 ಸೀನ್ಸ್ನ ರಿಮೂವ್ ಮಾಡಿಸಿದಾರಂತೆ. ಆದರೆ ಓವರ್ಸೀಸ್ ವರ್ಷನ್ ಏನಿದೆ ಅಂದರೆ ಫಾರಿನ್ ಕಂಟ್ರಿ ರಿಲೀಸ್ ವರ್ಷನ್ಗೆ ಯಾವ ಸೀನ್ಸ್ನು ಕೂಡ ರಿಮೂವ್ ಮಾಡಿಸ್ತೇನೆ 3 ಅವರ್ 15 ನಿಮಿಷ ಡ್ಯೂರೇಷನ್ ಇರುತ್ತಂತೆ ಟಾಕ್ಸಿಕ್ ಮೂವಿಲಿ. ಆದರೆ ಇಂಡಿಯಾದಲ್ಲಿ ರಿಲೀಸ್ ಆಗೋ ಟಾಕ್ಸಿಕ್ ಮೂವಿ 2 hours 15 minutes ರನ್ ಟೈಮ್ ಇರುತ್ತಂತೆ. ಸುಮಾರು 21 ನಿಮಿಷ ಡಿಫ್ರೆನ್ಸ್ ಇರುತ್ತಂತೆ ಇಂಡಿಯಾದಲ್ಲಿ ನೋಡೋದಕ್ಕೂ ಹಾಗೆ ಓವರ್ಸೀಸ್ ವರ್ಷನ್ ನೋಡೋದಕ್ಕೂ. ಎರಡನೇ ಅಪ್ಡೇಟ್ ಕಡೆ ಬರೋದಾದ್ರೆ ವಿಶಾಲ್ ಮಿಶ್ರಾ ಅವರು ಟಾಕ್ಸಿಕ್ ಆಲ್ಬಮ್ ಟುಮಾರೋ ಅಂತ ಟ್ವೀಟ್ ಮಾಡಿದ್ದಾರೆ. ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಮುಂಬೈಯಲ್ಲಿ ಈವೆಂಟ್ ಇರುತ್ತೆ ಅಂತ. ಮೂರನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಟಾಕ್ಸಿಕ್ ಮೂವಿ ಇಂಗ್ಲಿಷ್ ಟ್ರೇಲರ್ ಸೆನ್ಸರ್ ಆಗಿದೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಮಗೆಲ್ಲ ಗೊತ್ತು ಟಾಕ್ಸಿಕ್ ಮೂವಿ ಪ್ಯಾರಲಲ್ ಆಗಿ ಬೋತ್ ಕನ್ನಡ ಹಾಗೆ ಇಂಗ್ಲೀಷಲ್ಲಿ ಶೂಟ್ ಆಗಿದೆ ಅಂತ. ಆಗಸ್ಟ್ 8 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಲ್ಲಿ ಟ್ರೇಲರ್ ರಿಲೀಸ್ ಆಗಿತ್ತು, ಆದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿರಲಿಲ್ಲ. ಸೆನ್ಸರ್ ಆಗಿದೆ ಅಂದರೆ ಇನ್ನೇನು ರಿಲೀಸ್ ಆಗ್ಬೋದು. ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಟಾಕ್ಸಿಕ್ ಟ್ರೇಲರ್ ನೋಡಬೇಕಾದ್ರೆ ಒಂದು ಲೈನ್ ಬರುತ್ತೆ, ಇನ್ ಅಸೋಸಿಯೇಷನ್ ವಿತ್ ಲಯನ್ಸ್ ಗೇಟ್ ಅಂತ. ಏನಿದು ಅಂದರೆ ಟಾಕ್ಸಿಕ್ ಮೂವಿನ ಹಾಲಿವುಡ್ಡಲ್ಲಿ ರಿಲೀಸ್ ಮಾಡೋ ಡಿಸ್ಟ್ರಿಬ್ಯೂಷನ್ ಕಂಪ್ನಿನೇ ಲಯನ್ಸ್ ಗೇಟ್. ಈ ಕಂಪನಿ ಜಾನ್ ವಿಕ್ ಅಂತ ದೊಡ್ಡ ಸೀರೀಸ್ನ ರಿಲೀಸ್ ಮಾಡಿದೆ. ಈಗ ನಮ್ಮ ಕನ್ನಡ ಸಿನಿಮಾ ಟಾಕ್ಸಿಕ್ ಕೂಡ ಈ ಡಿಸ್ಟ್ರಿಬ್ಯೂಷನ್ ಕಂಪ್ನಿನೇ ರಿಲೀಸ್ ಮಾಡುತ್ತೆ. ಏನೇ ಹೇಳಿ, ನಮ್ಮ ಕನ್ನಡ ಸಿನಿಮಾನ ಹಾಲಿವುಡ್ ಡಿಸ್ಟ್ರಿಬ್ಯೂಷನ್ ಕಂಪನಿ ರಿಲೀಸ್ ಮಾಡುತ್ತೆ ಅಂದರೆ ಅದು ನಮ್ಮ ಹೆಮ್ಮೆ. ಇದರ ಕ್ರೆಡಿಟ್ಸ್ ಯಶ್ ಅವ್ರಿಗೆ ಹೋಗಬೇಕು, ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ ಪ್ಯಾನ್ ವರ್ಲ್ಡ್ ಕೂಡ ರೀಚ್ ಆಗುತ್ತೆ ಅಂತ ಒಂದು ಡ್ರೀಮ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಅದಕ್ಕಾದರೂ ನಾವು ಯಾವುದೇ ಸ್ಟಾರ್ ವಾರ್ ಇಲ್ಲದೇ ಈ ಮೂವಿನ ನೋಡಿ ಗೆಲ್ಲಿಸ್ಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.